ಅವರನ್ನು ಮಾತನಾಡಿಸ್ಕೊಂಡು ನಾವೀಗ ಮಂಡ್ಯ ಜಿಲ್ಲೆಯ ಅಲ್ಲಗೆರೆಗೆ ಬಂದಿದ್ದೀವಿ. ನೀವು ವೀಕ್ಷಕರೇ ಗಮನಿಸಿರ್ಬೋದು, ನಿಮಗೆ ಅಲ್ಲಗೆರೆ ಈಗಾಗಲೇ ಚಿರಪರಿಚಿತ. ಯಾಕೆಂದರೆ ಈ ಹಿಂದೆ ಇದೇ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಹಳ್ಳಿಯ ಬಗ್ಗೆ, ಇಲ್ಲಿ ಹಾದು ಹೋಗಿರುವಂಥ ರಾಜ್ಯ ಹೆದ್ದಾರಿಯ ಬಗ್ಗೆ, ಅದರ ಸಮಸ್ಯೆ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ. ಒಂದಷ್ಟು ಜನ ಬೇಲಿ ಹಾಕ್ಕೊಂಡಿದ್ರು, ಒಂದಷ್ಟು ಜನ ಪರಿಹಾರಕ್ಕಾಗಿ ಕಾಯ್ತಾ ಇದ್ರು, ಒಂದಷ್ಟು ಕೇಸ್ಗಳು ಕೋರ್ಟ್ನಲ್ಲಿದ್ದು. ಆದರೆ ಇಲ್ಲಿ ರಾಜ್ಯ ಹೆದ್ದಾರಿ ಮಾತ್ರ ಇರಲೇ ಇಲ್ಲ. ಅಲ್ಲೆಲ್ಲವೂ ಕೂಡ ಅದ್ಭುತವಾಗಿದೆ ರಸ್ತೆ. ಆದರೆ ಅಲ್ಲಗೆರೆಯಲ್ಲಿ ಹಾದು ಹೋಗುವಂಥ ರಾಜ್ಯ ಹೆದ್ದಾರಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ನೀಟಾಗಿ ತೋರಿಸಿದ್ವಿ. ಈಗ ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮೊದಲ ಕಾರ್ಯಕ್ರಮವೇ ದೊಡ್ಡ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಸಂತಸವನ್ನು ತಂದಿದೆ. ಎಸ್, ಬನ್ನಿ. ಈಗ ನೋಡಿ, ಈಗ ಅಲ್ಲೆಲ್ಲ ಬಿಲ್ಡಿಂಗನ್ನು ಕಟ್ಟಲಾಗಿತ್ತು, ಜೊತೆಗೆ ಅಲ್ಲಿ ಬೇಲಿ ಹಾಕಲಾಗಿತ್ತು. ಈಗಾಗಲೇ ಅವನ್ನೆಲ್ಲವನ್ನು ಕೂಡ ಒಡೆಯುವಂಥ ದೃಶ್ಯ ಆಗಿದೆ. ಈಗ ನಿಮಗೆ ಅದನ್ನೆಲ್ಲ ತೋರ್ಸೋಕ್ಕಿಂತ ಮುಂಚೆ 2 ನಿಮಿಷದಲ್ಲಿ ಅವತ್ತೇನಾಗಿತ್ತು, ಅವತ್ತು ನಾವೇನು ವರದಿ ಮಾಡಿದ್ವಿ, ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್ ಆಗೋದಕ್ಕೆ ಕಾರಣ ಏನು, ಆ ಒಂದು ವಿಡಿಯೋನ ನೋಡ್ಕೊಂಬಂದ್ಬಿಡಿ. ಇವತ್ತು ನಾವು ಮಂಡ್ಯ ಜಿಲ್ಲೆ ಅಲ್ಲಗೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಸ್ಟೇಟ್ ಹೈವೇ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ರೋಡ್ ಮಾಡೋದೇ ಇಲ್ವಲ್ಲ, ಎಲ್ಲ ಬಿದ್ದಿ ಕೆಡಗಿ ಹೋಯ್ತಾರಲ್ಲ. ಸಂಪೂರ್ಣವಾಗಿ ರಸ್ತೆ ಗುಂಡಿ, ಇದು ಸ್ಟೇಟ್ ಹೈವೇ. ಏನ್ ಮಾಡ್ತಾರೆ ಎಮ್ ಎಲ್ ಎ ಅವ್ರೇನ್ ಬಂದಾರ ಇಲ್ಲಿ? ಯಾಕೆ ನೀವು ಬೇಲಿ ಹಾಕೋ ಉದ್ದೇಶ ಏನ್ರಿ? ನಮ್ ತಾತ ಸ್ಟೇಟ್ ಹಾಕೊಂಡಿದೀವಿ. 2,000 ಬೇಡ ನಮ್ಗೆ, ರೋಡ್ ಬೇಕು ನಮ್ಗೆ. ಇಲ್ಲ ಇಲ್ಲ, ಹೊಡಿ. ರೋಡ್ ಇತ್ತು, ಈ ಎಮ್ ಎಲ್ ಎ ಬಂದ್ಮೇಲೆ ರೋಡ್ ಆಯ್ತಾ ಇಲ್ಲ. ಗಣಿಗ ರವಿಗೆ ಫೋನ್ ಮಾಡ್ತಾ ಇದೀವಿ ಇವಾಗ. ಓಕೆ, ಎಸ್ ಸರ್, ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ ಅವರೇ, ಅವತ್ತು ರಿಪಬ್ಲಿಕ್ ಕನ್ನಡ ಬಂದಿತ್ತು, ಜನ ಎಲ್ಲ ಸೇರಿದ್ರು. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೆ ರಿಪಬ್ಲಿಕ್ ಕನ್ನಡ ರಸ್ತೆ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಏನಾದ್ರು ಒಂದು ಇಂಪ್ಯಾಕ್ಟ್ ಆಗಿದೆ. ನಮ್ಗೆ ಯಾರು ಫೋನೇ ಮಾಡಲಿಲ್ಲ ನೋಡಿ. ಮುಂದೆ ಮಾಡೋಣ, ಮುಂದೆ ಇನ್ನೂ ಟೈಮ್ ಇದೆ, ಮಾಡೋಣ. ಯಾರು ಬೇರೆ ಊರವ್ರು ಫೋನ್ ಮಾಡಿ ಹೇಳಿದ್ರು ಎಲ್ಲ ಮಾಡ್ತೀವಿ ಬಿಡಿ. ನೆಕ್ಸ್ಟ್ ಇನ್ನು ಅರ್ಧ ಕೆಲಸ ಆಗಿದೆ, ಅರ್ಧ ಕೆಲಸ ಆಗಿದೆ. ಈಗ ಅದೊಂದು ಇಂಪ್ಯಾಕ್ಟಿಗೆ ಒಂದು ಮೊದಲನೇ ಹೆಜ್ಜೆ ಈಗ ಎಲ್ಲ ಸರಿಯಾಗೋದಕ್ಕೆ. ಈ ನಿಮ್ಮ ಆರ್ ಕನ್ನಡ ಮುಖಾಂತರ ಹಾಲಿ ಶಾಸಕರಾದಂಥ ಗಣಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕೆಲಸನ ಪೂರ್ಣಗೊಳಿಸಿ ಅಂತ ಕೇಳ್ಕೊತಾ ಇದೀವಿ. ಅವತ್ತು ಗಣಿಗ ರವಿ ಅವ್ರಿಗೆ ಹೇಳಿದ್ವಿ, ಈ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ಇದೇ ಜಾಗಕ್ಕೆ ಕರೆದ್ಬಿಟ್ಟು ನಾವು ಜೈ ಅಂತೀವಿ ನಿಮ್ಗೆ ಅಂತ ಅಲ್ವೇ? ಅವರು ಕೂಡ ನಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಡಲ್ ಕೆಲಸ ಮಾಡಿದ್ದಾರೆ, ಮಾಡ್ಬೇಕು, ಇನ್ನೂ ಪೂರ್ತಿ ಮಾಡ್ಬೇಕು. ಏನಂತೀರಾ? ಹೌದು, ಪೂರ್ಣ ಪ್ರಮಾಣ ಆದಾಗ್ಲೇ ಅವ್ರಿಗೊಂದು ಹೆಸರು. ಏನಾಯ್ತು? ಈಗ ನೆನ್ನೆ ಬಂದ್ರು, ಮ್ಯಾಲಿಂದ ಇಡೋ ಪೆಟ್ಟಿಗಳೆಲ್ಲ ಒಂದು ಡೆಮೊರೇಷನ್ ಮಾಡ್ಕೊಂಡು ಬಂದ್ರು. ನಾವು ಬಂದು ಆ ಕಡೆ 2 ಬಿಲ್ಡಿಂಗ್ಗಳು ಅರ್ತಿ ಆಗಿದೆ ನೋಡಿಲಿ, ಅಲ್ಲಿ ಬಂದ್ರು. ಅದೇನೋ ಅವ್ರು ಕಟ್ಟಿಂಗ್ ಮಾಡ್ಕೊಂಡ್ಕೆ ಮುಂದಕ್ಕೆ ಬಂದ್ರು. ನಮಗೆ ಗೊತ್ತಿಲ್ಲ, ನಾವು ಹಿಂಗೆ ಸಾಯಂಕಾಲ ಟೈಮ್ ಬಂದ ಗದ್ದೆ ತಾವಿಂದ ಮತ್ತೆ ಇಲ್ಲಿ ಈ ಬಿಲ್ಡಿಂಗ್ನವ್ರು ಏನೋ ಸ್ಟೇ ಇದೆ ಅಂದ್ಬಿಟ್ಟು ಎಲ್ಲ ಅವ್ರು ತಡೆದ್ರು. ಹಂಗೂ ಸಾಮಾನೆಲ್ಲ ಹೊರಾಂಡಕ್ಕೆ ಇಟ್ಟಿದ್ರು. ಪುನಃ ಎಲ್ಲ ಅಲ್ಲಿ ಇದು ಮಾಡ್ಕೊಟ್ರು. ಅವರು ಲಾಯರು ಮುಖಾಂತರ ಬಂದಿದ್ರು. BW ಆಫೀಸ್ನವ್ರು ಯಾರೋ ಬಂದಿದ್ರು. ಅವ್ರಿಗೆಲ್ಲ ಅವ್ರದ್ದು ದಾಖಲಾತಿಗಳು ಕೊಟ್ಟರು. ಇನ್ನೊಂದು ವಾರ ಟೈಮ್ ಕೊಡಿ ಅಂದ್ಬಿಟ್ಟು ಆ ಕಡೆ ಬಿಲ್ಡಿಂಗ್ ಲಾಯರ್ಗಳು ತಿರ್ಗಾ ಪುನಃ ಹೋದ್ರು. ಅದು ಹೋಗಿ ಅಲ್ಲಿಗೆ ಸಮರ್ಥವಾಗಿ ನಿಂತಿದೆ. ಇವಾಗ ಏನ್ ನಿಮ್ಮ ಹೆಸರು? ಸಂತೋಷ ಅಂತ. ಸಂತೋಷವಾಗಿದೆಯಲ್ಲ? ಧೂಳು ಕೊಡ್ಕೊಂಡು ಹಂಗೆ ಇದೆಯಾ? ಬರೀ ಧೂಳು ಧೂಳು ಬರೀ ಗುಂಡಿಲಿ ಹೇಳೋದು ಬೀಳೋದು ಇದೇ ಆಗೋಗೋದೆ. ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಇನ್ನ ಅಂತೆ ದೇವಸ್ಥಾನ ಅಷ್ಟು ವರ್ಷದಿಂದ ಇದ್ದಿದ್ದು ಅಂತೆ ದೇವಸ್ಥಾನ ಹೊಡೆದಾಕವ್ರೆ. ನಾವ್ ಮಾಡ್ಬೇಕು. ದೇವಸ್ಥಾನ ಹೊಡೆದಾಕ್ಬಿಟ್ರಾ? ಎಲ್ಲಾನು ದೇವಸ್ಥಾನ ಹೊಡೆದಾಕ್ಬಿಟ್ರು. ಒಬ್ರಿಗೊಂಥರ ಮಾಡ್ಬಾರ್ದು, ಒಂದೇ ತರ ಇರಬೇಕು. ಒಂದೇ ತರ ರೂಲ್ಸ್ ಮಾಡಿ 4 ಜನಕ್ಕೆ ಎಲ್ಲಾರ್ಗುನು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಮೇನು ರೋಡ್ ಬೇಕು, ಸಾವಿರಾರು ಜನಕ್ಕೆ ರೋಡ್ ಬೇಕು. ಅದೇ ಮೇನು. ಇಲ್ಲಿ ಜನ ಕೇಳ್ಕೊತಾ ಇರೋದು ಇನ್ನೇನಿಲ್ಲ. ಇಲ್ಲಿ ಈ ಊರಲ್ಲಿ ಈ ರಸ್ತೆ, ಈ ನ್ಯಾಷನಲ್ ಸ್ಟೇಟ್ ಹೈವೇ ಏನಿದೆ, ಇದೊಂದು ಪ್ರಾಬ್ಲಮ್ ಬಿಟ್ರೆ ಬೇರೆ ಪ್ರಾಬ್ಲಮ್ ಇದೆಯಾ? ಬೇರೆ ಯಾವುದೂ ಇಲ್ಲ. ಇದೊಂದು ಸಾಲ್ವ್ ಆದ್ರೆ ಎಲ್ಲ ಸಾಲ್ವ್ ಆದಂಗೆ. ಹೌದು, ಆಗುತ್ತೆ ಅಂತೀರಾ? ನೋಡ್ಬೇಕು, ಆದಾಗ ಆಯ್ತು ಅನ್ಬೇಕು. ಒಟ್ಟಲ್ಲಿ ಒಂದ್ ಹೆಜ್ಜೆ ಇಟ್ಟಿದೀವಿ, ಬಿಡಲ್ಲ. ಅಜಾ, ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜು ಅಂತ. ಮಂಜು ಅವರೇ, ಮಂಜು ಅವರೇ, ಅಲ್ಲಗೆರೆ ಮಂಜು ಅವರೇ. ಈಗ ಏನಿದ್ ಕತೆ ರಸ್ತೆದು ಹಿಂಗೆ ಒಂದು ಅರ್ಧಂಬರ್ಧ ಆಗೋಗಿದೆ. ಅದೇನೋ ಮಾಡ್ಬೇಕು, ಮಾಡ್ತಾರೆ, ಮಾಡಿ ಬಿಡಿ. ಏನ್ ಮಾಡ್ಬೇಕು? ರಸ್ತೆ ಚಲೋ ಆಗ್ಬೇಕಾ? ಚಲೋ ಹೋಗ್ಬೇಕು, ರೋಡ್ ಆಗ್ಬೇಕು. ನಮ್ಗೆ ಧೂಳು ಕುಡಿಯಕ್ ಆಗಲ್ಲ, ಇಲ್ಲಿ ಬೀಳಕ್ ಆಗಲ್ಲ. ಹಾಲು ಹಾಕುದ್ರಾ? ಹೆಂಗೈತೆ ಲೀಟ್ರು? ರೇಟ್ ಎಷ್ಟು ಹಾಕಿದ್ರು 35 ಪೈಸೆ ಹಾಕೋರೆ. 35 ರೂಪಾಯಿ. ಓಕೆ. ಬನ್ನಿ ಸರ್, ಏನೋ ಹೇಳ್ತಾ ಇದ್ರಿ. ಏನ್ ನಿಮ್ಮ ಹೆಸರು? ಹೊನ್ನಪ್ಪ ಸರ್. ಹೊನ್ನಪ್ಪ, ಹೇಳಿ. ಊರೊಳಗಡೆನು ಅದೇ ಸರ್, ರೋಡ್ಗಳು ಸರಿ ಇಲ್ಲ ಈ ಊರೊಳಗಡೆ. ಮತ್ತೆ ಎಲ್ಲ ಇದೊಂದೇ ಮಾತ್ರ ಅಂತವ್ರೆ? ಇಲ್ಲ ಸರ್, ಊರೊಳಗೆ ನೋಡಿ ಹೆಂಗೆ. ಸರ್ ನೀವು ಬಂದಿರಲಿ ಸರ್, ನೀವು ಅದಕ್ಕೆ ಬಂದ್ಮೇಲೆ ಕನೆಗೆ ಹೊಡೆದಿರೋದು. ಇಲ್ಲಾಂದ್ರೆ ಅದು ಹೊಡಿತಾ ಇರ್ಲಿಲ್ಲ. ಸರಿ. ಈಗೇನು ರೋಡ್ ರೆಡಿ ಆಗಬೇಕು? ರೆಡಿ ಆಯ್ತು ಸರ್. ಇಲ್ಲ ಎದ್ದು ಬಿದ್ದು ಹೋಗಕ್ಕಾಗಲ್ಲ. ಇಲ್ಲ ಹೋಗಲ್ಲ. ಮೇಡಮ್ ಅವ್ರೆ, ನಮಸ್ಕಾರ ಮೇಡಮ್ ಅವರೇ. ಮೇಡಮ್ ಅವರಿಗೆ ನಾಚಿಕ. ನಿಮ್ಮ ಹೆಸರೇನು? ದೀಪಿಕಾ. ದೀಪಿಕಾ ಅವರೇ, ಗೃಹಲಕ್ಷ್ಮಿ ಯಾರಿಗೆ ಬರೋದು? ನನಗೇನೆ. ನಿಮಗೇನಾ? ಎಷ್ಟು ತಿಂಗಳಾಯ್ತು ಬರ್ತಾರೆ?
ಇವಾಗ ಗೊತ್ತಲ್ಲ ಆಲೇ 3 ತಿಂಗಳಾಯ್ತು. 3 ತಿಂಗಳಾಗೋಯ್ತು, ಬೇಜಾರ್ವೇ? ಬೇಜಾರಿಲ್ಲಪ್ಪ, ನಾವೇ ಕೊಟ್ಬಿಡ್ಗಿದ್ದಾವ ಗೌರ್ಮೆಂಟ್ಗೆ. ಸಿದ್ದರಾಮಯ್ಯ ನೆಟ್ಟ ಬುದ್ಧಿ ಕಳ್ತಿಲ್ಲ, ಅವ್ರು ಹಾಕಿಲ್ಲ ಅಷ್ಟೇ. ಹಾಂ, ಬಿಡಿ, ನಾವು ಹಾಲು ಮಾರ್ಬಿಟ್ಟು ಸಂಪಾದನೆ ಮಾಡ್ತೀನಿ ಅಂತೀರಿ, ದುಡ್ಡು ಯಾಕೆ? ಒಳಗಡೆ ಸೆಕ್ರೆಟರಿ ಸರಿ ಇಲ್ಲ. ಹಾಂ, ಯಾಕೆ? ಅವ್ರು ಹಂಗೇನೆ ನುಂಗ್ತಾ ಇರ್ಬೇಕು ಅವಾಗ ಅವಾಗ. ಏನು ಚೆನ್ನಾಗಿ ಮಾತಾಡ್ತಾರೆ ನೋಡ್ರಿ, ಹಂಗೆ ನುಗ್ತಾರೆ. ಫ್ಯಾಕ್ಟ್ ಹೇಳ್ತಿರೋದು, ಲೈವ್ ಆಯ್ತಿದಲ್ವಾ, ಇರೋ ಫ್ಯಾಕ್ಟ್ ಹೇಳ್ತಿರೋದು. ಈ ಊರಲ್ಲಿ ಅರ್ಧಂಬರ್ಧ ಜನಗಳೇ ಸರಿ ಇಲ್ಲ. ಹೌದಾ? ಯಾಕೆ ಅಂದ್ರೆ ತಾನೇ ನುಂಗ್ಬೇಕು, ತಾನೇ ಉದ್ಧಾರ ಆಗಬೇಕು. ಪಕ್ಕದವ್ರು ಯಾರು ಬೆಳಿಬಾರ್ದು, ಏನು ಹಾಕ್ಬಾರ್ದು. ಇವ್ರಲ್ಲಿ ಇರೋದು ಅದೇ ರೂಲ್ಸು. ನೋಡಿ, ಮತ್ತೆ ಅದಕ್ಕೆ ಮತ್ತೆ ಇನ್ನು 2000 ಆಸೆಗೆ ಹೋಗಿ 1 ಎಕರೆ ಜಮೀನು ಹೋದಂಗೆ, ಏನು ಕಬ್ಬನ್ ಬೆಳೆಗೆ ನೀರಿಲ್ಲ ನ್ಯಾವೆಗೆ. ಆ ಲಾಲೆಗಳು ರೆಡಿ ಮಾಡಿಲ್ಲ. ರಸ್ತೆಗಳು ಹಿಂಗಾಗೋದು. ಏನ್ ಮಾಡೋಣ ಈಗ? ನಿಮ್ಮ ಹೆಸರೇನು? ವಸಂತ. ವಸಂತ ಅವರಿಗೆ ವಸಂತ ಕಾಲ ಬಂದ್ರು ಇನ್ನು ಕಾಸು ಪತ್ರ ಬರಲಿಲ್ಲ. ಕಾಸು ಬೇಕಾ? ಬೇಡ ಬೇಡ, ನಮ್ಗೆ ಯಾವ ಕಾಸು ಬೇಡ. ಎಲ್ಲ ರೈಟ್ನು ಇಳಿಸ್ಲಿ, ರಸ್ತೆ ರೆಡಿ ಮಾಡಲಿ. ನಿಮಗೆ ಕಾಸು ಬೇಕಾ? ರೋಡ್ ರೆಡಿ ಆಗ್ಬೇಕಾ? ರೋಡ್ ರೆಡಿ ಆಗಲಿ, ರೈಟ್ ಎಲ್ಲ ರೈಟು ಕಡಿಮೆ ಆಗಲಿ. ನಾವು ಬಂದಿದ್ದು ನೋಡಿದ್ರ ಅವಾಗಲೇ ಟಿವಿಲಿ? ನೋಡಿದ್ರಾ? ನೋಡಿ, ಈಗ ಅದಕ್ಕೆ ಒಂದು ಅರ್ಧ ಮುಂದೆ ಒಂದು ಹೆಜ್ಜೆ ಇಟ್ಟವ್ರೀಗ. ನೀವು ಬಂದೇ ಇಟ್ಕೆ ಹೊಡೆದ್ಬಿಟ್ಟವ್ರು ನೋಡಿ. ಈಗ ಪೂರ್ತಿ ಮುಗಿಸ್ಬಿಡೋಣ, ಪೂರ್ತಿ ರೋಡೇ ಮಾಡಿಸ್ಬಿಡೋಣ ಬಿಡಿಯತೆಗೆ. ಹೋಗ್ಲಿ ಮಾಡಿಸಿ ಅಲ್ವಾ? ಸರಿ, ಓಕೆ ಓಕೆ. ನೆನ್ನೆ ಬರ್ಬೇಕಿತ್ತು, ನಾವು ಲೆಕ್ಕ ನೋಡಿ, ನೆನ್ನೆ ಬಂದು ಬರ್ಬೇಕಿತ್ತು. ನಮ್ಗೆ ಯಾರು ಫೋನ್ ಮಾಡಿ ಹೇಳಿಲ್ಲ. ನೋಡಿ ಸರ್, ನಮ್ಮೂರಲ್ಲಿ ಪಂಚಾಯತಿ ಗೆದ್ದವ್ರಲ್ಲ, ಒಂದು ರೋಡ್ ರೆಡಿ ಮಾಡ್ಸಿಲ್ಲ. ಗಲ್ಲಿ ಕರ್ಕೊಯ್ತೀನಿ ಬಂದಿಬೇಕಾರೆ ವಿಡಿಯೋ ಮಾಡಿ. ಆ ರಾಜ್ ಬಿಡಿ ಒಂದು ರೆಡಿ ಮಾಡ್ಸಕ್ಕಾಗಿಲ್ಲ ಅವ್ರ ಕೈಲಿ. ಪಂಚಾಯತಿಯಲ್ಲಿ ಗೆದ್ದೆ ಎಷ್ಟು ವರ್ಷ ಆಯ್ತು. ಅದೊಂದು ಬೀದಿ ರೆಡಿ ಮಾಡ್ಬಿಟ್ಟು ಆಮೇಲೆ ಬಾಕಿ ಈ ರೋಡ್ ಮಾಡೋಕೆ ಬರಲಿ. ನಿಮ್ಮ ಹೆಸರು ನಡೆ? ಪಾಪಣ್ಣ ಅಂತ. ಪಾಪಣ್ಣ, ಈ ರೋಡ್ನು ಸೇರ್ದಂಗ ನಿಮ್ ಇಡೀ ಅಲ್ಲಾಗೆರನೆ ಕ್ಲೀನ್ ಮಾಡಿಸ್ತೀವಿ. ಮಾಡ್ಸದಾ ಅಣ್ಣ? ಚಾಲೆಂಜ್ ಅಣ್ಣ, ಅಣ್ಣ ಚಾಲೆಂಜಾ? ಇಡೀ 6-7 ವರ್ಷದಿಂದ ಇದನ್ನ ಟಚ್ ಮಾಡಿರ್ಲಿಲ್ಲ ಯಾರುವೆ. ನಾವು ಬಂದು 3 ತಿಂಗಳಿಗೆ ಟಚ್ ಮಾಡವ್ರೆ. ಅದೇ ಹೇಳ್ತೀನಿ ಹೇಳಿ ಸಾ, ಆ ರೋಡ್ ಬೇಲಿ ಹಾಕಿರೋನೆ ನಾನೇ. ಬೇರೆ ಹಿಡ್ದಲ್ಲ ಅದು, ನಂದೇ ಬೇಲಿ, ನಂದೇ ಜಾಗ ಅದು. ಈಗ ನೀವೇ ಬೇಲಿ ಹಾಕೊಂಡ್ಬಿಟ್ರೆ ನಾವೆಲ್ಲ ನಾನು ಸ್ವರ್ದ ಸತ್ತದು. ಹಿಂದೆ ರೋಡ್ ಇತ್ತಂತಲ್ಲ ಮೊದ್ಲಲ್ಲೇ? ಈಗ ಪೂರ್ತಿ ಹಿಂದೆ ರೋಡ್ ಇರೋದು ನಾವು ಬಿಟ್ಟಿದ್ದೆ. ನಮ್ಗೆ ಇಷ್ಟ ಬಂದಂಗೆ ಬಿಟ್ಕೋಗಿದ್ದೆ ನಾನು ಅವತ್ತು. ಇವತ್ತು ಯಾಕೆ ಬಿಡ್ತಲ್ಲ? ಇವತ್ತು ನಂಗೆ ಬಿಡೋದು, ನಾನು ಸ್ವರ್ದ ಸತ್ತು ನಾನು ಯಾಕೆ ಬಿಡೋಣ ರೋಡ್ಗೆ? ನಿಮಗೆ ಪರಿಹಾರ ಕೊಡ್ಬೇಕು. ಪರಿಹಾರ ಕೊಡ್ತಿಲ್ವಾ? ಕೊಡ್ತಾ ಇಲ್ಲ. ಕೊಡ್ಬೇಕು. ಒಂದು ಜಾಗನ ನಾವು ತಗೋಬೇಕು ಅಂದ್ರೆ, ಒಬ್ರು ಜಾಗನ, ಅದು ಕೂಡ ಪಿತ್ರಾರ್ಜಿತ ಸ್ವತ್ತು ತಗೋಬೇಕು ಅಂದ್ರೆ ಪರಿಹಾರ ಕೊಡ್ಲೇಬೇಕು. ಪರಿಹಾರ ಕೊಡ್ಬೇಕು, ಅದು ಸರ್ಕಾರದ ಜವಾಬ್ದಾರಿ, ಅದು ಹೊಣೆ. ಅವರು ಪರಿಹಾರ ಕೊಡ, ಈ ಗಂಟೆ ಒಳಗೆ ಬಿಟ್ಕೊಡ್ತೀನಿ. ಪರಿಹಾರ ಕೊಟ್ರ ನೀನ್ ಬೆಲೆ ತೆಗಿತೀಯಾ? ತೆಗಿತೀನಿ. ನೋಡ್ರಪ್ಪ, ಇನ್ನೇನಪ್ಪ ಬೇಕು ನಿಮ್ಗೆ? ಪರಿಹಾರ ಕೊಟ್ಬಿಡ್ಲಿ. ಏನಣ್ಣ ಆನಂದಣ್ಣ, ನಮ್ಮ ತೆಗಿತೀನಿ. ವರದಿಗಾರರೇ, ಈಗ ಇವ್ರು ಹೇಳ್ತಾವ್ರೆ ಪರಿಹಾರ ಕೊಟ್ರೆ ತೆಗೆದಾಕ್ತೀವಿ ಅಂತ ಹೇಳ್ತಾವ್ರೆ. ಇನ್ನೇನಪ್ಪ ಬೇಕು? ಪರಿಹಾರ ಕೊಟ್ಟು ಅದೇ ಹಂಗೆ ಗೊತ್ತಾ, ಆ ಜಾಗ ಇರೋದು ಪೂರ್ತಿ ಪಂಚಾಯತಿ ಜಾಗ. ಅದು ಜಾಗ ಅವ್ರು ಸ್ವಯಂ ಸತ್ತಲ್ಲ, ಆ ಜಮೀನಲ್ಲಿ ಕಟ್ಕೊಂಡಿರೋದು ಮನೆ. ಅದು ಪಂಚಾಯತಿ ಜಾಗದಲ್ಲಿ ಮನೆ. ಅದಕ್ಕೆ ಹೊಡೆದವ್ರೆ. ಮತ್ತೆ ಹೊಡೆದೇನೆ ಮಾಡೋರು. ಈಗ ನಿಮಗೆ ಈ ಕಡೆಯವರಿಗೆ ಪರಿಹಾರ ಕೊಟ್ಟು ಮತ್ತು ಮನೆ ಕಟ್ಕೊಂಡಿದಾರಲ್ಲೇ? ಅವರೆಲ್ಲ ಕಟ್ಕೊಂಡವ್ರೆ. ಪರಿಹಾರ ಕೊಟ್ಟಿದ್ರು ಕಟ್ಕೊಂಡವ್ರೆ, ಅದನ್ನು ಹೊಡೆದಾಕವ್ರೆ ಅವರು ಪರಿಹಾರ. ಓಕೆ, ಈಗ ನಮ್ದೊಂದು ಇಂಪ್ಯಾಕ್ಟ್ ಅಂತ ಆಯ್ತು. ಈಗ ಒಂದು ಮೊದಲ ಹೆಜ್ಜೆ ಒಟ್ಟಲ್ಲಿ ನಮಗೆ ಈ ರಸ್ತೆ ಒಂದು ಆಗ್ಬೇಕಪ್ಪ, ಇದೊಂದು ರಾಜ್ಯ ಹೆದ್ದಾರಿ ಅಂತ ಅನ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಸಂಬಂಧಪಟ್ಟಂತ ವಕೀಲರಿದಾರಪ್ಪ ನಮ್ಮ ಕಾರ್ಯಕ್ರಮದಲ್ಲಿ, ಅವರೇ ಸಿಗ್ತಿದ್ದಾರೆ. ಸರ್ ನಮಸ್ತೆ, ಏನ್ ನಿಮ್ಮ ಹೆಸರು? ಸರ್ ಪ್ರಕಾಶ್ ಅಂತ. ಪ್ರಕಾಶ್ ಅಂತ ಹೇಳಿ ವಕೀಲರಿದ್ದಾರೆ. ಸರ್, ಈಗ ಯಾವ ಕೇಸನ್ನ ನೀವು ಭೇದಿಸ್ತಾ ಇದ್ದೀರಾ? ಸರ್, ಏನಿಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಈ ರಸ್ತೆ ಅಗಲೀಕರಣ ಮಾಡ್ತಾ ಇರ್ತಕ್ಕಂಥದ್ದು ಏನು ಸರ್ಕಾರದಿಂದ ಕೈಗೊಂಡಿದ್ದಾರೆ, ಅವ್ರು ಮಾಡಾಡ್ತಾ ಇರ್ತಾರೆ ಇಲ್ಲೀಗಲ್ ಆಗಿ. ಸೊ ಅದು ಯಾವುದೇ ಒಂದು ರಸ್ತೆ ಸುಮಾರು 150ರಿಂದ 200 ವರ್ಷಗಳ ಕಾಲ ಯಾವ ರಸ್ತೆ ಚಾಲ್ತಿಯಲ್ಲಿತ್ತು, ಆ ವಿಚಾರವಾಗಿ ರಸ್ತೆ ಅಗಲೀಕರಣ ಮಾಡ್ತಾರೆ. ಇದನ್ನು ರಾಜ್ಯ ಹೆದ್ದಾರಿಯಾಗಿ ಮಾಡ್ತಾರೆ. ಅದು ಅಳತೆ ಆಗುತ್ತೆ, ಸರ್ವೆ ಕೆಲಸ ಆಗುತ್ತೆ. ಅದಾದಮೇಲೆ ಕೆಲವು ವ್ಯಕ್ತಿಗಳೇನಾಗ್ತಾರೆ, ನಮ್ಮ ಹೆಸರಲ್ಲಿ RTC ಇದೆ ಅಂತೇಳಿ 2016ರಲ್ಲಿ ಹೋಗಿ ಮಂಡ್ಯದಲ್ಲಿ ಒಂದು ಕೇಸ್ ಹಾಕೋತಾರೆ. ಸೊ ಇಲ್ಲಿ ಸಾರ್ವಜನಿಕ ರಸ್ತೆಗಾಗಿರ್ತಕ್ಕಂಥದ್ದು ಸುಮಾರು 150ರಿಂದ 200 ವರ್ಷ ಚಾಲ್ತಿಯಲ್ಲಿರ್ತಕ್ಕಂಥ ರಸ್ತೆನ ಖಾಸಗಿ ವ್ಯಕ್ತಿಗಳದ್ದು ಅವ್ರದ್ದೇ ಆಗಿದ್ರು ಸಹ ಸಾರ್ವಜನಿಕ ಚಾಲ್ತಿಯಲ್ಲಿರೋದ್ರಿಂದ ಅದನ್ನ ಅವ್ರು ಸ್ವಾಧೀನಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವಾಗ ಸರ್ ಅವ್ರು ಹೇಳ್ತಾ ಇದ್ದಾರೆ ಅದು ಪಿತ್ರಾರ್ಜಿತ ಆಸ್ತಿ, ನಮಗೆ ಪರಿಹಾರ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ. ಪರಿಹಾರನ ಸರ್ಕಾರದಿಂದ ಕೇಳ್ಬೋದು.
ಸಾರ್ವಜನಿಕವಾಗಿ ನೂರಾರು ವರ್ಷಗಳಿಂದ ಚಾತಿಲಿರ್ತಕ್ಕಂಥ ರಸ್ತೆನ ನಂದನ್ನು ಮತ್ತೆ ಸ್ವಾಧೀನಪಡಿಸ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಅದೇ ಖಾಸಗಿ ಪ್ರಕಾರ ನೂರಾರು ವರ್ಷದಿಂದ ಚಾಲ್ತಿಯಲ್ಲಿರೋ ರಸ್ತೆನ ಇವ್ರು ಪಿತಾರ್ಜಿತ ಸೊತ್ತು ಅಂದ್ಬಿಟ್ಟು ಇವ್ರು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಬರೋದೇ ಇಲ್ಲ. ಪರಿಹಾರ ಬೇಕಾದರೆ ಗೌರ್ಮೆಂಟಿಗೆ ಹೋಗಿರೋದ್ರಿಂದ ಗೌರ್ಮೆಂಟಿಂದ ಪರಿಹಾರ ಕೇಳ್ಬೋದೇ ಹೊರತು ರಸ್ತೆನ ಅಕ್ರಮವಾಗಿ ತಂತಿ ಬೇಲಿ ಹಾಕಿರೋದು ತಪ್ಪು. ಈಗ ಅವ್ರ ಪಾಡಿಗೆ ಅವ್ರು ರಸ್ತೆ ಮಾಡ್ಕೊಂಡು ಹೋದ್ರು, ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಯಾರು ಹೊಣೆ? ಕೇಸ್ ಹಾಕ್ಬೋದು. ಕೇಸ್ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೊಂದು ಆಪ್ಷನ್ ಇದೆ, ಕೇಸ್ ಹಾಕ್ಬೋದು ಅಂತ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಪಾಪಣ್ಣ ಅವರೇ ನೀವು? ನನ್ಗೇನು ಗೊತ್ತೇ, ಪರಿಹಾರ ಕೊಡ್ಲಿ ಬಿಡಿಸ್ಬೇಕಾರೆ. ಹೇಳಿ ಸರ್, ನಿಮ್ದು ಹೇಳಿ ಸರ್. ಸರ್, ನಮ್ಮದು ಇದು ಪೇಂಟ್ ಅಂಗಡಿಯವರು. ಯಾಕೆಂದರೆ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ನಡೆದಾದ್ಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ ನಿಮ್ಮ ಒಂದು ಟಿ ವಿ ಒತ್ತಡದ ಮೇಲೆ ನಿಮ್ಮ ಒಂದು ಶ್ರಮದಾನದಲ್ಲಿ, ಯಾಕೆಂದರೆ ನೀವು ಅವತ್ತೆಲ್ಲ ಮಲ್ಲಿಗೆ ಎಲ್ಲ ಆ್ಯಕ್ಷನ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬ ಸರ್ಕಾರಕ್ಕೆ ಒತ್ತಡವಾಗಿರೋದ್ರಿಂದ ನಿನ್ನೆಯಿಂದ ಕೆಲಸ ಶುರು ಮಾಡೋರೆ. ಕೆಲಸ ಶುರು ಮಾಡಲಿ ಅವರು. ಯಾಕೆಂದರೆ ಅವರು ಏಕಾಏಕಿ ಪೊಲೀಸ್ನವ್ರು ಬಂದು ಹೆಂಗಸ್ರ ಮಕ್ಕಳೆಲ್ಲ ಹಿಡಿದು ಒಳಗೆ ಹಾಕ್ಬಿಟ್ಟು ಈಚೆಗೆ ಎಲ್ಲ ಮಾಡಿದ್ರ ವಿಡಿಯೋ ಇದೆಯಾ? ಅದು ಸರ್ ಐತೆ, ವಿಡಿಯೋ ಕಳಿಸಿ ತಗೊಳ್ರಿ. ಅದು ಎಲ್ಲ ನೆನ್ನೆ ಏನೇನಾಯ್ತು ಅದು ವಿಡಿಯೋ ಕೊಡಿ ನನಗೆ. ನಿನ್ನೆ ಏಕಾಏಕಿ, ಯಾಕೆಂದ್ರೆ ಪಕ್ಕದ ಮನೆ ಬಿಲ್ಡಿಂಗ್ ನಲ್ಲಿ ಆ ಥರ ಎಲ್ಲ ಮಾಡಬಾರ್ದು. ನಮಗೆ ರಸ್ತೆ ಆಗ್ಲಿ, ನಮಗೆ ಒಳ್ಳೆತನ ಬೇಕು. ಸರ್, 80 ವರ್ಷ ಮುತ್ಕ ಮನೇಲಿ ಸಾಯ್ತಾ ಇದ್ದಾನೆ. ಒಂದು ಮಗು ಮೆಚೂರ್ಡ್ ಆಗೈತೆ. ಯಾಕೆಂದ್ರೆ ಹಳ್ಳಿಯಲ್ಲಿ ಸಂಪ್ರದಾಯದ ಪ್ರಕಾರ ಈ ಸೊಪ್ಪು ಏನೋ ಮಗದೆ ನಿಜಾನ ಅದು? ನನಗೆ ವಿಡಿಯೋ ಕಳಿಸಿ. ಖಂಡಿತ ಸರ್. ಈ ಅಮ್ಮ ಇಲ್ಲಿ ಬಿದ್ಕ ಒದ್ದಾಡ್ತಾವಳೆ, ಇವ್ರ ಸೊಸೆ ಅಲ್ಲಿ ಒದ್ದಾಡ್ತಾವಳೆ. ಗೌಡನೂ ಇರ್ಲಿಲ್ಲ, ನಾನು ಇರ್ಲಿಲ್ಲ, ನಮ್ಮ ಸೊಸೆ ಒಬ್ಳೇ ಇರೋದು. ನನ್ನ ಮಗ ಸತ್ತೋಗವನೆ, ನನ್ನ ಸೊಸೆ ಒಬ್ಳೇ ಇರೋದು. ನಾವು ಬಂದು ಎಲ್ಲ ತುಂಬಿಟ್ಟಿದ್ರು. ಇದು ಯಾಕೆ ಹಿಂಗೆ ತುಂಬಿದ್ದೀರಿ, ಏನು ನೋಟಿಸ್ ಕೊಟ್ಟಿದ್ದೀರಾ ನೀವು, ಏನಾರು ನಮಗೆ ಹೇಳಿದ್ರ ಅಂಗಡಿ ಖಾಲಿ ಮಾಡಿ ಅಂತ ಕೇಳಕ್ ಬಂದದ್ಕೆ 5-6 ಜನ ಪೊಲೀಸ್ ಹೆಂಗಸರು ಬಂದು ಅಂಬುಕ್ ಹಾಕ್ಬಿಟ್ರು. ನಾನು 1 ವರ್ಷ ಆಗಲ್ಲ. ಏನ್ರಿ, ನಾವು ರಿಪಬ್ಲಿಕ್ ಕನ್ನಡ ಬಂದಿದ್ದು ಇಲ್ಲಿ ಒಂದು ಅದ್ಭುತ ರಸ್ತೆ ಆಗ್ಲಿ ಅಂತ ಜನರಿಗೆ ಹಿಂಸೆ ಕೊಟ್ಬಿಟ್ಟು ನೀವು ಈ ರೀತಿ ನೀವು ಮಾಡಬಾರ್ದು ಕೆಲಸ ಮಾಡ್ಲಿ ಅಂತಲ್ಲ ಸರ್. ಇವರು ಲೈಸೆನ್ಸ್ ಯಾಕೆ ಕೊಟ್ರು ಪಂಚಾಯತಿಲಿ ಕಟ್ಟಕ್ಕೆ? ನಮಗೆ ಇದ್ಯಾಕೆ ಮಾಡ್ಕೊಟ್ರು? ಈ ಸೊತ್ತು ಯಾಕೆ ಮಾಡ್ಕೊಟ್ರು ಗೊತ್ತಾ? ಈಗ ಜನ ಇಲ್ಲಿ ಮುಗ್ದ್ರು ಅಂದ್ಬಿಟ್ಟು ಚೆನ್ನಾಗಿ ಮಣ್ಣೆ ಹರ್ಚ್ಬಿಟ್ಟವ್ರೆ. ಈ ಕಡೆ ಪಂಚಾಯತಿಯವರು ನಿಮಗೆ ಪರ್ಮಿಷನ್ ಕೊಟ್ಟವ್ರೆ, ಆ ಕಡೆ ಅದೇ ಗೌರ್ಮೆಂಟ್ ಸರ್ವೆಯವರು ಬಂದಲ್ಲಿ ಬೇಲಿ ಹಾಕ್ಸವ್ರೆ. ಇದು ಏನ್ ಕತೆ ಅಂತ. ರಿಜಿಸ್ಟರ್ ಪೇಪರ್ ನಲ್ಲಿ ಏನೈತೆ 120 ಅಡಿಯಿಂದ ಅಲ್ಲಿಂದ ಇಲ್ಲಿ ಗಂಟ ಸಬ್ ರಿಜಿಸ್ಟರ್ ಬೇಡ 120 ಅಡಿ ಐತೆ. ಇದು ಜನರ ಸಮಸ್ಯೆನಾ ಅಥವಾ ರಾಜಕೀಯ ಗುದ್ದಾಟನ? ಇದು ರಾಜಕೀಯ ಗುದ್ದಾಟ. ರಾಜಕೀಯ ಗುದ್ದಾಟ ಆಗೈತೆ, ದಾಖಲಾತಿ ಐತೆ. 4 ಕುಂಟೆಗೆ ಅಲಿಲೇಷನ್ ಐತೆ. 4 ಕುಂಟೆ ಸಬ್ ರಿಜಿಸ್ಟರ್ ನಲ್ಲಿ ಹಿಂಗಿಂಗ್ 120 ಅಡಿ ಹಿಂಗಿಂಗ್ ಬೇಕಾದ್ರೆ ಅದೇ ತಕಲಿ. ಅವ್ರು ಬಂದು ಸರ್ವೆ, ಅವ್ನು ಹೆಂಗ್ ಇಂಜಿನಿಯರ್ ಏನ್ ಹೇಳ್ತಾನೆ ರೇ, ನಮ್ಗಿಲ್ಲ ಕಣ್ರಿ. ಹಾ, ದೌರ್ಜನ್ಯದಲ್ಲಿ ದಬ್ಬರದ ಮೇಲೆ. ಓಕೆ, ನೋಡಿ ಇಲ್ಲಿ ಯಾವ ತರ ಈಗ ಹೊಡೆದಿದ್ದಾರೆ. ಇವರು ಹೊಡೆದಿರೋದೆಲ್ಲ ಕರೆಕ್ಟ್ ಕಣ್ರಿ. ಈ ತರ ದೌರ್ಜನ್ಯ ಮಾಡ್ಬಿಟ್ಟೆಲ್ಲ ಹೊಡೆಯೋದೆಲ್ಲ ಯಾಕೆ? ಓಕೆ, ಇಂಪ್ಯಾಕ್ಟ್ ರಸ್ತೆ ಆಗಬೇಕು. ನಮ್ಮ ಉದ್ದೇಶನೂ ಅದೇ. ನೋಡಿ ಇಲ್ಲಿ ಪೇಷಂಟ್ ಮಲಗಿದ್ರು, ಬೋಲ್ಟ್ ಹಾಕೊಂಡು ಇವ್ರು ಇಲ್ಲಿ ನೆಲ ಗುದ್ದಿರೋದು. ಏನಿದು ಇಟಾಚಿಲೆ ನೋಡಿ. ಇಟಾಚಿನಲ್ಲಿ ಏಕಾಏಕಿ ವಿತೌಟ್ ನಮಗೆ ಇದು ಪರ್ಮಿಷನ್ ಇಲ್ಲದೆ ಮಾಡ್ಲಿ ಸರ್ ರಸ್ತೆ. ಅವ್ರೇ ಮಾತಾಡಿಸ್ತೀನಿ. ಅಮ್ಮ ನಮಸ್ಕಾರ, ಏನ್ ನಿಮ್ಮ ಹೆಸರು? ಶಿಲ್ಪಾ ಅಂತೇಳಿ. ಶಿಲ್ಪ ಅವರೇ, ಏನಾಯ್ತು ನಿನ್ನೆ ಇದ್ದಕ್ಕಿದ್ದಂಗೆ ಏಕಾಏಕಿ ಬಂದು ಯಾವುದೇ ರೀತಿ ಇಂಟಿಮೇಟ್ ಇಲ್ದೇನೆ, ಇನ್ಫಾರ್ಮೇಷನ್ ಇಲ್ದೇನೆ, ಒಂದು ನೋಟಿಸು ಕೂಡ ಕೊಡ್ದೇನೆ, ಇದಕ್ಕೆ ವಯಸ್ಸಾದವರು ಬೆಡ್ ರೆಸ್ಟಲ್ಲಿ ಮನೇಲಿದ್ದಾರೆ. ಮತ್ತು ನಮ್ಮ ಹುಡುಗಿ ಈಗ ಮೆಚೂರ್ಡ್ ಆಗಿ ಅದನ್ನು ಸೊಪ್ಪು ಹಾಕಿದ್ದೀವಿ. ನಮ್ಮ ಟ್ರೆಡಿಷ್ನಲ್ ಇದ್ರ ಪ್ರಕಾರ ಮಗುನ ಹೊರಗಡೆ ಕರ್ಕೊಂಡು ಬರೋ ಹಾಗೆ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂಥದ್ರಲ್ಲೂ ಕೂಡ ಒಂದು ಚೂರು ಕನಿಕರ ತೋರಿಸ್ದೆ ಹೊರಗಡೆ ಮಗುನ ಬೀದಿನಲ್ಲಿ ರೋಡಲ್ಲಿ ನಿಲ್ಲಿಸಿದ್ದಾರೆ ಎಳ್ಕೊಂಡು ಬಂದು. ಹಾಂ, ಯಾರ್ಯಾರಿದ್ರು? ಪೊಲೀಸ್ನವರೆಲ್ಲ ಇದ್ರು, ಕೆಲವರು ಅಧಿಕಾರಿಗಳಿದ್ರು. ಯಾರಿದ್ದಾರೆ ಒಳಗಡೆ ಈಗ ಅಲ್ಲಿ? ಹಾಂ ಸರ್, ಬನ್ನಿ ನೋಡಿ. ಇಲ್ಲೊಬ್ರು ಏಜ್ ಆದವ್ರು ಇದ್ದಾರೆ. ಹಾಂ, ಬಿಡಿ ಲೈಟ್ ಇದೆ, ಬರುತ್ತೆ. ಸಾಕು. ಹಾಂ, ನೋಡಿ ಈ ಥರ ಪರಿಸ್ಥಿತಿಲಿ ನಾವು ಓಕೆ, ನಮಗಿದು ಒಳ್ಳೆ ಇಂಪ್ಯಾಕ್ಟ್, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನ್ಯಾಯಯುತವಾಗಿ ನೋಡಿ, ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಇಲ್ಲಿ. ಮತ್ತೆ ಸತೀಶ್ ಸರ್, AWA ಸತೀಶ್, ಅವ್ರು ಯಾರು? PWD ಸರ್ಕಲ್ ಇನ್ಸ್ಪೆಕ್ಟರ್ ಮಂಡ್ಯ, ಇದು ಕೆರಗೋಡು ಮಹೇಶ್,
ಸಬ್ ಇನ್ಸ್ಪೆಕ್ಟರ್ ಅವ್ರ ಆದಿಯಾಗಿ ಇವರು 3 ಜನ ಅಧಿಕಾರಿಗಳ ಆದಿಯಾಗಿ ನಿನ್ನೆ ಈ ಥರ ತೊಂದರೆ ಕೊಟ್ಟಿರೋದು. ಓಕೆ. ನಾಡದೇವತೆ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡ್ಕೊಂಡು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮವನ್ನು ಮತ್ತೆ ಇಂದಿನಿಂದ ಆರಂಭಗೊಳಿಸಿದ್ವಿ. ಈ ಸಂದರ್ಭದಲ್ಲಿ ಮಂಡ್ಯದ ಅಲ್ಲಗೆರೆಯಲ್ಲಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಂತೋಷ, ರಸ್ತೆಯನ್ನು ಮಾಡೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಈ ಕ್ರಮ ಸರಿ ಇಲ್ಲ, ದೌರ್ಜನ್ಯ ಮಾಡಿದ್ದಾರೆ. ಅಲ್ಲಿದ್ದಂಥ ಹೆಂಗಸರು ಮಕ್ಕಳನ್ನ ಎಳೆದಾಡಿದ್ದಾರೆ. ಏಕಾಏಕಿ JCBಯ ಬುಟ್ಟಿನ ತಗೊಂಡು ಒಳಗಡೆ ಹಾಕಿದ್ದಾರೆ. ಹುಡುಗಿ ಮೆಚೂರ್ಡ್ ಆಗಿದ್ರು ಕೂಡ ಅವಳನ್ನ ಎಳೆದಾಡಿದ್ದಾರೆ. ಆಚೆ ಕಡೆ ಬನ್ನಿ ಅಂದಿದ್ದಾರೆ. ಈ ರೀತಿಯಾಗಿ ದೌರ್ಜನ್ಯ ಮಾಡಿ ಬೀಳಿಸುವಂಥ ಅವಶ್ಯಕತೆ ಇರಲಿಲ್ಲ. ನೋಟಿಸ್ ಕೊಟ್ಟು ಈಗ ಇವರು ಬೇಲಿ ಹಾಕ್ದವ್ರು ಏನು ಹೇಳಿದ್ರು, ಬೇಲಿ ಹಾಕ್ದವ್ರು ಕೂಡ ನಮಗೆ ಪರಿಹಾರ ಕೊಡಿ ಅಂತಂದರು. ಆಮೇಲೆ ಮನೆ ಕಟ್ಕೊಂಡಿರೋರು ಏನು ಹೇಳಿದ್ರು, ಪರಿಹಾರ ಕೊಡಿ ಅಂತಂದ್ರು. ನೋಟಿಸ್ ಕೊಡಿ ಅಂತಂದ್ರು. ಫಸ್ಟ್ ನೋಟಿಸ್ ಕೊಟ್ಟಿದ್ರೆ ನಾವೇನೋ ಒಂದು ವ್ಯವಸ್ಥೆ ಮಾಡ್ಕೊತಾ ಇದ್ವಿ ಅಂತಂದರು. ಇದೆಲ್ಲ ಮಾಡದೆ ನೀವು ಏಕಾಏಕಿ ಈ ಥರ ದೌರ್ಜನ್ಯ ಮಾಡಿ ನೀವು ಬೀಳಿಸಿರೋದು ನಿಜಕ್ಕೂ ಬೇಜಾರು. ರಸ್ತೆ ಆಗೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದೀರಿ, ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಈ ರೀತಿಯಾಗಿ ಮಾಡಿದ್ರೆ ರಿಪಬ್ಲಿಕ್ ಕನ್ನಡ ಇದನ್ನು ಒಪ್ಪೋದಿಲ್ಲ. ರಿಪಬ್ಲಿಕ್ ಕನ್ನಡ ಮಾತ್ರ ಅಲ್ಲ, ರಾಜ್ಯದ ಜನತೆಯೇ ಒಪ್ಪೋದಿಲ್ಲ, ನಮ್ಮ ಸಂಸ್ಕೃತಿನೇ ಇದನ್ನು ಒಪ್ಪಲ್ಲ. ಅಲ್ಲಿಗೆರೆ ಕ್ಲೀನ್ ಆಗೋವರೆಗೂ ನಾವು ಬಿಡಲ್ಲ. ಈ ಅಲ್ಲಿಗೆರೆ ಬಗ್ಗೆ ಇಡೀ ರಾಜ್ಯ ಮಾತಾಡ್ತಾ ಇದ್ದಾರೆ. ಏನ್ರಿ ಅದು ಮಂಡ್ಯದವ್ರು ಅಲ್ಲಿಗೆರೆಯವ್ರು ಜನ ಹಿಂಗೆ ಅಂತ. ಜನದಲ್ಲ ಇಲ್ಲಿ ಸಮಸ್ಯೆ, ಸರ್ಕಾರದವ್ರು ನೀವು ಅವ್ರನ್ನ ಮನವೊಲಿಸುವಲ್ಲಿ ಫೇಲ್ಯೂರ್ ಆಗಿದ್ದೀರಾ, ಕಂಪ್ಲೀಟ್ಲಿ ಫೇಲ್ಯೂರ್. ಯಾರೋ PWD ಸತೀಶ್ ಅಂತೆ, AWD ಯಾರ್ಯದು ಸತೀಶ ಅವ್ರು ಯಾರ್ರಿ ಅವರು? ರೇ ನಿಮಗೆ ಯಾರ್ರಿ ಅಧಿಕಾರ ಕೊಟ್ಟವರು? ನೀವು ನ್ಯಾಯಯುತವಾಗಿ ಬಂದು ಇಲ್ಲಿ ರಸ್ತೆ ಮಾಡೋದ್ರಲ್ಲಿ ಜನರಿಗೆ ನೋವು ಕೊಡದೆ ಬಂದು ಮಾಡಿ. ಇಲ್ಲ ಅಂತಂದರೆ ನೀವು ಒಂದೇ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಬಂದು ನೀವು ಇಲ್ಲಿ ಈ ಥರ ಮಾಡಿದ್ದೀರಾ ಅಂತ ಅಂದಮೇಲೆ ಇನ್ನು ಹೆಂಗಿರಬೇಡ ನೀವು. ಆದರೆ ಬಿಡ್ತೀವ ನಾವು, ನಮಗೆ ಗೊತ್ತಾಗೇ ಆಗುತ್ತೆ, ಬಂದೇ ಬರ್ತೀವಿ. ಇಲ್ಲಿ ರಸ್ತೆ ಆಗೋವರೆಗೂ ಕೂಡ ಬಿಡೋದಿಲ್ಲ. ಕೋರ್ಟ್ನಲ್ಲಿ ಏನು ಕೇಸ್ ಪೆಂಡಿಂಗ್ ಇದೆ ಅದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಸಿಗಬೇಕು. ನೀವು ಅದು ಹೆಂಗಾಯ್ತು ಅಂದರೆ ಎಂಥದ್ದು ಕಾನೂನು ಉಲ್ಲಂಘನೆನ ನ್ಯಾಯಾಂಗನ ಉಲ್ಲಂಘನೆ ಮಾಡ್ದಂಗಾಯ್ತು. ಆಯಿತಾ? ಕಂಟೆಂಟ್ ಆಫ್ ದಿ ಕೋರ್ಟ್ ಕಂಪ್ಲೀಟಾಗಿ ಆಯಿತಾ. ಇದನ್ನು ಮಾಡಿರೋದ್ರಿಂದ ದಯವಿಟ್ಟು ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡೋ ಸೀನೇ ಇಲ್ಲ. ನಾವು ರಿಪಬ್ಲಿಕ್ ಕನ್ನಡಿಗೆ ಆಲ್ರೆಡಿ 3 ತಿಂಗಳು ಗ್ಯಾಪಲ್ಲಿ ಬಂದಿದ್ದೀವಿ, ಮತ್ತೆ ಬರ್ತೀವಿ, ತಿಂಗಳ ಬರ್ತೀವಿ ಇಲ್ಲಿಗೆ. ಆಯಿತಾ? ಇಲ್ಲಿ ರಸ್ತೆ ಆಗಬೇಕು, ನ್ಯಾಯಯುತವಾಗಬೇಕು. ಇಲ್ಲಿರೋವಂಥ ದೊಡ್ಡವರು, ಹಿರಿಯರು, ಲೇಡೀಸ್ ಎಲ್ಲರೂ ಕೂಡ ಸಂತೋಷದಿಂದ ಈ ರಸ್ತೆಯಲ್ಲಿ ಓಡಾಡಬೇಕು ಹೊರತು ಯಾರಿಗೂ ನೋವಾಗಬಾರ್ದು. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ಮತ್ತೊಮ್ಮೆ ಬರ್ತಾನೆ ಇರ್ತೀವಿ. ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಜಾಗದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.